ಸಿಎಂ ಡಿಕೆ ಶಿವಕುಮಾರನ್ನ ನಟ ರಿಷಬ್ ಶೆಟ್ಟಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮದ ನೀತಿ ಬಗ್ಗೆ ಇಬ್ಬರ ನಡುವೆ ಮಾತುಕತೆ ಆಗಿರುವುದು ಗೊತ್ತಾಗ್ತಾ ಇದೆ. ನೂತನವಾಗಿ ನಟ ರಿಷಬ್ ಶೆಟ್ಟಿ ರಾಯಭಾರಿಯಾಗಿದ್ರು ಪ್ರವಾಸೋದ್ಯಮಕ್ಕೆ, ಕರಾವಳಿ ಹಾಗೆ ಮಲೆನಾಡು ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೀತಿ ನಿಯಮ ಏನು ಮಾತುಕತೆಯಾಗಿದೆ. ಕರಾವಳಿ ಮಲೆನಾಡು ಟೂರಿಸಂ ಅಂಬಾಸಿಡರ್ ಆಗಿದ್ದಾರೆ ರಿಷಬ್ ಶೆಟ್ಟಿ. ಸಿಎಂ ಡಿಕೆಶಿ ಭೇಟಿ ವೇಳೆ ಹಲವು ಸಲಹೆಯನ್ನ ರಿಷಬ್ ಶೆಟ್ಟಿ ಕೊಟ್ಟಿದ್ದಾರೆ. ಟೂರಿಸಂ ಅಭಿವೃದ್ಧಿಗೆ ವಿಶೇಷವಾದ ಯೋಜನೆಯನ್ನ ರೂಪಿಸೋದಕ್ಕೆ ಸಲಹೆಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಶೀಘ್ರ ಪ್ರವಾಸೋದ್ಯಮ ನೀತಿ ಸಿದ್ಧಪಡಿಸುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಹೊಸದಾಗಿ ನಮಗೆ ಗೊತ್ತಿದೆ, ಐತಿಹಾಸಿಕ ಪರಂಪರೆಯನ್ನ ಸಾರುವಂತಹ ಸಿನಿಮಾವನ್ನ ಮಾಡಿದ ನಂತರದಲ್ಲಿ ರಾಯಭಾರಿಯಾಗಿ ಆಯ್ಕೆಯಾದ್ರು. ಜೊತೆಗೆ ಅಲ್ಲಿನ ಕರಾವಳಿ ಭಾಗದಲ್ಲೂ ಕೂಡ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಟ ರಿಷಬ್ ಶೆಟ್ಟಿ ಅವರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು. ಎಲ್ಲವನ್ನ ಗಮನಿಸಿ ರಾಯಭಾರಿಯನ್ನಾಗಿ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಹಾಗೆ ರಿಷಬ್ ಶೆಟ್ಟಿ ಇಬ್ರು ಕೂಡ ಕುಳಿತುಕೊಂಡು ಮಾತುಕತೆ ಆಗಿದೆ. ಏನು ಪ್ರವಾಸೋದ್ಯಮದ ನೀತಿ ಏನು, ಯಾವ ರೀತಿ ಹೊಸ ಯೋಜನೆಗಳನ್ನ ರೂಪಿಸಬೇಕು. ಈಗಾಗಲೇ ಅಂಬಾಸಿಡರ್ ಆಗಿರುವ ರಿಷಬ್ ಶೆಟ್ಟಿ ಅವರ ಕರಾವಳಿಯ ಜಾನಪದ ಕಲೆ ಆಗಿರಬಹುದು ಅಥವಾ ಸಂಗೀತ, ಆ ಕ್ಷೇತ್ರಗಳಲ್ಲಿ ಅಥವಾ ಆ ಭಾಗಗಳಲ್ಲಿ ಇರುವಂತಹ ಐತಿಹಾಸಿಕ ಪರಂಪರೆಗಳನ್ನ ಯಾವ ರೀತಿ ಪ್ರೋತ್ಸಾಹ ನೀಡಬೇಕು, ಅಥವಾ ಶೂಟಿಂಗ್ಗಳಿಗೆ ಮೂಲಸೌಕರ್ಯ ಯಾವ ರೀತಿ ನೀಡಬೇಕು, ಅನುಮತಿಗಳನ್ನ ಸುಲಭಗೊಳಿಸಬೇಕು. ಯಾಕಂದ್ರೆ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಾರ್ಯಕ್ರಮ ಒಂದರಲ್ಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಯಾವ ರೀತಿ ಒತ್ತು ಕೊಡ್ತಾರೆ ಅನ್ನುವಂಥ ಚರ್ಚೆಯೂ ಇತ್ತು. ಇದ್ರ ಬಗ್ಗೆ ಕೂಡ ಮಾತುಕತೆ ಆಗಿರೋದು ಗೊತ್ತಾಗ್ತದೆ. ಹೇಗೆ ಶೂಟಿಂಗ್ಗೆ ಯಾವ ರೀತಿ ಮೂಲ ಸೌಕರ್ಯ ಕೊಡ್ತಾರೆ ಅಂತ, ಜೊತೆಗೆ ಜಾಗತಿಕ ಮಟ್ಟದ ಪ್ರವಾಸಿ ತಾಣ ಆಗಿ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಕ್ಷೇತ್ರಗಳನ್ನ, CRZ ಹಾಗೆ ಅರಣ್ಯ ಇಲಾಖೆ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸಬೇಕು. ಸಮಸ್ಯೆಗಳಿದೆ, ಅದನ್ನೆಲ್ಲ ಯಾವ ರೀತಿ ಕ್ಲಿಯರೆನ್ಸ್ ಮಾಡ್ಕೊಳ್ಬೇಕು ಅಂತ ಮಲೆನಾಡಿನ ಟೂರಿಸಂ ಅಭಿವೃದ್ಧಿ ಬಗ್ಗೆ ವಿಶೇಷ ಯೋಜನೆಯನ್ನ ರೂಪಿಸೋದಕ್ಕೆ ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಶೀಘ್ರವೇ ಪ್ರವಾಸೋದ್ಯಮ ನೀತಿಯನ್ನ ಸಿದ್ಧಪಡಿಸೋಣ, ಒಂದು ರೂಪುರೇಷೆಯನ್ನ ಮಾಡ್ಕೊಳ್ಳೋಣ ಅಂತ ಭರವಸೆ ಕೊಟ್ಟಿರೋದು ಗೊತ್ತಾಗ್ತಾ ಇದೆ.